ನಾನು ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದೆನು. ಆ ಕ್ಷಣದಲ್ಲೇ ಜಗತ್ತು ಸುತ್ತುತ್ತಾ ಹೋಯಿತು. ನನ್ನ ಮನಸ್ಸು ಕತ್ತಲೆಗೆ ಜಾರಿತು. ಅದು ಭೂತಕಾಲ. ಒಂದು ರಾತ್ರಿ ಕೆಲಸ ಮುಗಿಸಿ ಅವಳೊಬ್ಬಳೇ ಮನೆಗೆ ನಡೆದು ಹೋಗ್ತಿದ್ಲು. ಆ ರಸ್ತೆ ಸಂಪೂರ್ಣ ಮೌನದಲ್ಲಿ ಮುಳುಗಿತ್ತು. ನಾನು ದೂರದಿಂದ ನೋಡ್ತಿದ್ದೆ. ಅಚಾನಕ್ ಅವಳ ಹಿಂದೆ ನಾನು ನೆರಳಿನಂತೆ ಹತ್ತಿರವಾದೆ. ಅವಳ ಎದೆ ಬಡಿತ ವೇಗವಾಗುತ್ತಿರುವುದು ನನಗೂ ಕೇಳಿಸುತ್ತಿತ್ತು. ನಾನು ಅವಳ ದಾರಿಯನ್ನ ತಡೆದೆ. ಹಣ ಕೇಳಿದೆ. ಅವಳು ಸಹಾಯಕ್ಕಾಗಿ ಕೂಗಲು ಯತ್ನಿಸಿದಳು. ಆದರೆ ಆ ರಸ್ತೆಯಲ್ಲಿ ಯಾರೂ ಇರಲಿಲ್ಲ. ನಾನು ಮಾತ್ರ ಇದ್ದೆ. ಒಂದು ಕ್ಷಣದ ಕ್ರೂರ ನಿರ್ಧಾರ. ನನ್ನ ಕೈಗಳಿಂದಲೇ ಅವಳ ಉಸಿರು ನಿಂತು ಹೋಯಿತು. ನಾನು ಓಡಿ ಹೋದೆ. ಅವಳು ರಸ್ತೆಯ ಮೇಲೆ ನಿಶ್ಚಲವಾಗಿ ಬಿದ್ದಿದ್ದಳು. ಅವಳ ಕಣ್ಣುಗಳು ಮುಚ್ಚಿಕೊಳ್ಳಲೇ ಇಲ್ಲ. ಆ ಕಣ್ಣುಗಳಲ್ಲಿ ಭಯವೂ ಇತ್ತು, ನೋವೂ ಇತ್ತು, ಮತ್ತು ನನ್ನನ್ನೇ ಪ್ರಶ್ನಿಸುವ ಮೌನ ಇತ್ತು. ಅದೇ ಕಣ್ಣುಗಳೊಳಗಿಂದಲೇ ಅಂದು ಮತ್ತೆ ನನ್ನನ್ನು ಆ ಕ್ಷಣಕ್ಕೆ ಎಳೆದುಕೊಂಡು ಬಂದಿದ್ದಳು. ನಾನು ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿದೆನು. ಅವಳು ಇನ್ನೂ ಮೌನವಾಗಿ ನೋಡುತ್ತಿದ್ದಳು. ಆ ಮೌನವೇ ನನ್ನ ಶಿಕ್ಷೆಯಾಗಿತ್ತು.